ನನ್ನ ಹೆಸರು ವೆಂಕಟೇಶ್ವರ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನೈಟು ಹೋಟ್ಲಿಗೆ ಬರೋಷ್ಟಿಗೆ ತುಂಬ ಲೇಟ್ ಆಯಿತು, ಅದಕ್ಕೋಸ್ಕರ ಕ್ಲೋಸಿಂಗ್ ಮಾಡಲಿಕ್ಕಾಗಲಿಲ್ಲ. ನಾನು ಗೋಕರ್ಣದಲ್ಲಿದ್ದೀನಿ. ಓಮ್ ಇಂಟರ್ನ್ಯಾಷನಲ್ ಅಂತ ಹೋಟ್ಲ್ ಹೆಸರು. ನೋಡಿ, ಹೋಟೆಲ್ ಚೆನ್ನಾಗಿದೆ, ರೂಮ್ ಚೆನ್ನಾಗಿದೆ. ಡೀಟೇಲ್ಸ್ ನಿಮಗೆ ನಾಳೆ ತೋರಿಸ್ತೀನಿ. ಇದು ನಮ್ಮದು ಡೇ 3 ಆಫ್ ಕರ್ನಾಟಕ ರೈಡ್. ಇವತ್ತಿಲ್ಲೇ ಇದ್ದೀನಿ, ಏನು ಚೆಕ್ಔಟ್ ಮಾಡ್ತಾ ಇಲ್ಲ. ಇದೇ ಹೋಟ್ಲಲ್ಲಿ ಇರ್ತೀನಿ ಇವತ್ತು ನೈಟ್ನು. ಇವತ್ತು ಬಂದುಬಿಟ್ಟು ಪ್ಲ್ಯಾನ್ ನಂದು ಮುರುಡೇಶ್ವರ ಮಿನಿ ಮಾಲ್ಡೀವ್ಸ್ ಕವರ್ ಮಾಡೋಣ ಅಂತ. ಚಲೋ ರೈಡ್ ಚಾಲು ಮಾಡೋಣ. ನಮೋ ನಾರಾಯಣ. ವೀಕ್ಷಕರೇ, ನ್ಯಾಷನಲ್ ಹೈವೇ 66 ಆಯಿತು. ವೀಕ್ಷಕರೇ, ಮುರುಡೇಶ್ವರ ಬಂದಿದ್ದೀನಿ, ದರ್ಶನ ಆಯಿತು. ಈಗ ಗೋಪುರದಾಗಿದ್ದೀನಿ, ನೋಡಿ ಹೆಂಗೆ ಕಾಣುತ್ತೆ. ಗೋಪುರದಾಗ 18ನೇ ಫ್ಲೋರಲ್ಲಿ ಇದ್ದಿದ್ದು ನೋಡಿ. ಇನ್ನೊಂದು ಆ್ಯಂಗಲ್ನ ತೋರಿಸ್ತೀನಿ ನಿಮಗೆ. ದರ್ಶನ ಆಯಿತು ವೀಕ್ಷಕರೇ, ಮುರುಡೇಶ್ವರ ದರ್ಶನ ಆಯಿತು. ಗೋಪುರ ಮೇಲೂ ಏರಿ ಬಂದುಬಿಟ್ಟೆ, ಫೋಟೋ ತೆಗೆದೀನಿ. ನೋಡಿ ಗೋಪುರ ನೋಡಿ. ಮತ್ತೆ ಸೆಕೆಂಡ್ ಆ್ಯಂಗಲಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಏಯ್ಟೀನ್ತ್ ಫ್ಲೋರ್ ತನಕ ಕಳಿಸಿದಾರ. ಪೂರ ಮೇಲೆ ಹೋಗಿ ವೀಡಿಯೋಸ್ ಮಾಡಿ ವೀಡಿಯೋದಾಗ ಹಾಕಿದ್ದೀನಲ್ಲ, ಅದು ಪೂರ ಮೇಲೆ ನಿಂತೇನೆ. ಈಗ ಹಿಂದೆ ಇದ್ದದ್ದು ಪಾರ್ಕಿಗೆ ಹೋಗೋಣ. ನೋಡಿ ವೀಕ್ಷಕರೇ, ನಿಮಗೆ ಮುರುಡೇಶ್ವರದಾಗ ವಾಟರ್ ಆ್ಯಕ್ಟಿವಿಟೀಸ್ನೂ ಅವ. ಸ್ಪೀಡ್ ಬೋಟ್ ಇರ್ಬೋದು, ನಾರ್ಮಲ್ ಬೋಟ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಇಲ್ಲ ನಾರ್ಮಲಾಗಿ ಬೀಚನ್ನು ಆಟ ಆಡಬೇಕಂದ್ರೆ ನಾವು ಆಡ್ಬೋದು. ತುಂಬ ಚಲೋ ಅದ. ಒಂದು ಬೆನಿಫಿಟ್ ಈ ಬೀಚಿಂದ ಏನಂದರೆ ಅಷ್ಟು ತುಂಬ ಪಬ್ಲಿಕ್ ಇರಲ್ಲ. ಸೊ ಗೋವಾನಲ್ಲಿದ್ದಷ್ಟು ಪಬ್ಲಿಕ್ ಇರೋಂಗಿಲ್ಲ ನಿಮಗೆ, ನೀವು ತುಂಬ ಎಂಜಾಯ್ ಮಾಡ್ಬೋದು. ನೋಡಿ ಸ್ವಲ್ಪ ಹೊತ್ತು ಇದಾದ್ಮೇಲೆ ಈಗ ಅಲ್ಲಿ ಶಿವನ ಬಲ್ಲಿಗೆ ಹೋಗಮ್ಮ. ಚಲೋ, ಇದು ಅಪ್ರೋಚ್ ಆಗೋದು ಫುಲ್ ಅಪ್ಪದ. ಇಷ್ಟು ದೊಡ್ಡದು ಶಿವಂದು ವಿಗ್ರಹ ಮಾಡಿದ್ದಾರೆ. ಅದ್ರ ಮುಂದೆ ನೋಡಿ ಸಣ್ಣದು ರಾವಣ ಒಂದು ಸಾಧು ಅವತಾರದಲ್ಲಿ ಬಂದು ಗಣೇಶಗೆ ಲಿಂಗ ಕೊಡೋದು ವಿಗ್ರಹ ಮಾಡಿದ್ದಾರೆ. ಅಲ್ಲಿ ನೋಡಿ ಸುರದೇವ ರಥದ ಜೊತೆಗೆ ಹೋಗ್ತಾ ಇರೋದು. ಹಂಗೆ ಸೈಡಿಗೆ ಅಂದರೆ ಈಶ್ವರ, ಮುಂದೆ ರಾವಣ ಲಿಂಗ ಕೊಡೋದು. ನಂತರ ಇನ್ನೂ ಒಂದು ವಿಗ್ರಹ ಅದ, ಹೋಗಿ ನೋಡೋಣ ಏನದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ ಬರ್ತವೆ ನಿಮಗೆ. ಪ್ರತಿ ಸಲ ನಾವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅಲರ್ಟ್ ಬರ್ತದೆ. ನೋಡಿ, ಶಿವ ಪಾರ್ವತಿ ಜೊತೆಗೆ ಒಂದು ದೃಶ್ಯದಲ್ಲ. ಆ ಕಡೆ ಪೂರ ಸಮುದ್ರ. ಇದು ಗುಡಿಯಿಂದ ಇದು ಗುಟ್ಟದ ಮೇಲೆ ಕಟ್ಟಿದ್ದಿದೆಲ್ಲ ನೋಡಿ. ಗೋಪುರ ಹಿಂದೆ ನಿಂತರೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಬೀಚ್.
ವಿಗ್ರಹ ಥರ ಇದ್ದಿದ್ದು ಭೂಕೆಲಾಸ್ ಕೇವ್ ಒಳಗಡೆ ನೋಡಿ. ಇದರಲ್ಲಿ ಬೇಸಿಕಲಿ ರಾವಣದ ಪುರಷ್ಟು ರಾವಣ ಲಿಂಗ ಎಲ್ಲಿಂದ ಬಂತು, ಹೆಂಗೆ ಬಂತು ಅಂತ ಹಾಕಿದ್ದಾರೆ ಅನ್ಕೊಂತೀನಿ ನೋಡಿ. ಇಲ್ಲಿ ರಾವಣ ತಪಸ್ಸೆ ಮಾಡ್ತಾ ಇದ್ದಾನ. ನಾರದ ವಿಷ್ಣು ಬಲಿ ಹೋಗಿ ಹೇಳ್ತಾನ ಹಿಂಗೆ ತಪಸ್ಸೆ ಮಾಡಕತ್ತಾನ ಅಂತ. ರಾವಣಾಗ ಸಿಟ್ಟು ಬಂದ್ಬಿಟ್ಟು ಕೈಲಾಸ ಪರ್ವತ ಎತ್ತಾನ. ಈಶ್ವರ ಸಂತೋಷಪಟ್ಟು ಇದು ಮಾಡ್ತಾನೆ, ದರ್ಶನ ಕೊಟ್ಟ ಮೇಲೆ ರಾವಣ ಕೇಳ್ತಾನೆ, ರಾವಣ ಮಾತಾಡೋದಿಲ್ಲ. ನಾರದ ಬಲ್ಲಿ ಬಂದು ಇನ್ನೊಂದು ಹೇಳ್ತಾನೆ ನಾರದ, ಈಗ ಹೋಗೋದು ನವೀನ್ ಬೀಚ್ ರೆಸ್ಟೋರೆಂಟ್. ಬ್ರೇಕ್ಫಾಸ್ಟ್ ಮಾಡಬೇಕು. ಏನೂ ಮಾಡಿಲ್ಲ ಬೆಳಗ್ಗೆ ಅಂತ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಲೊಕೇಶನ್ ಡಿಸೈಡ್ ಮಾಡೋಣ. ಓಕೆ ಫ್ರೆಂಡ್ಸ್, ಓಕೆ ಮಸಾಲೆ ದೋಸೆ ಆರ್ಡರ್ ಮಾಡೀನಿ, ಬರಲಿಕ್ಕೆ ಟೈಮ್ ಬೇಕು. ಅಷ್ಟೊತ್ತನ ಬೀಚ್ ವ್ಯೂ ಎಂಜಾಯ್ ಮಾಡಿ. ನೋಡೋದಾಯ್ತು ಅಂದರೆ ನೀವು ಸ್ವಲ್ಪ ಸೇಫ್ಟಿ ಇಲ್ಲೋಕೆ ಡಿಸ್ಟೆನ್ಸ್ ತನಕ ಅಲೌ ಮಾಡೋಕತ್ತಾರ, ಅದಕ್ಕಿಂತ ಹೆಚ್ಚಿಗೆ ಅಲೌ ಮಾಡೋಕತ್ತಾರ ಪಬ್ಲಿಕ್ಕಿಗೆ ಹೋಗೋಕೆ. ಆದರೆ ಬೋಟ್ಗಳು ಹೋಗ್ಬೋದು ನೋಡಿ. ಅವೆಲ್ಲ ಫಿಶಿಂಗ್ ಬೋಟ್ಸು. ಈಗ ನೋಡಿ ಸ್ಪೀಡ್ ಬೋಟ್ ಹೋಗ್ತಾ ಇದೆ. Back to beach.
ಓಕೆ, ಇದು ಆರ್ಡರ್ ಮಾಡಿದ್ದು ಮಸಾಲೆ ದೋಸೆ. ನೋಡಲಿಕ್ಕೆ ಸೂಪ್ ಎಮ್ಮಿ ಇದೆ, ನೋಡುವ. ಟೇಸ್ಟಿ ಚಲೋ ಅದ. ಓಕೆ ವೀಕ್ಷಕರೇ, ಟಿಫಿನ್ ಮಾಡಿಬಿಟ್ಟು ನೆಕ್ಸ್ಟ್ ಡೈರೆಕ್ಟ್ ದರ್ಶನ ಆಯಿತು, ಮುರುಡೇಶ್ವರ ಬೀಚ್ನ ಆಯಿತು, ಟಿಫಿನ್ ಆಯಿತು. ಟಿಫಿನ್ ಚಲೋ ಇತ್ತು. ಅಲ್ಲಿ ಬ್ರೇಕ್ಫಾಸ್ಟು ಮಸಾಲೆ ದೋಸೆ ತಿಂದಿದ್ದೆ ಮತ್ತು ಕಾಫಿ ಕುಡಿದೆ. ಟೇಸ್ಟ್ ಬರ್ತಿತ್ತು. 50 ರೂಪಾಯಿ ಮಸಾಲೆ ದೋಸೆ, ಟೇಸ್ಟ್ ಚಲೋ, ವ್ಯೂನು ಸೂಪರ್. ಈಗ ಹೋಗೋದು ಲೈಟ್ ಹೌಸ್ ಬೀಚ್. ಇದಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ್ನಲ್ವಾ ಮಿನಿ ಮಾಲ್ಡೀವ್ಸ್ ಅಂತ. ಇಲ್ಲಿ ಕೇಳಿದ್ರೆ ಬೇಡ ಅಂತಂದರು. ಓಕೆ, ಇದೇ ರೋಡ್ ಕನ್ಯಾಕುಮಾರಿಗೆ ಹೋಗ್ಬೋದು. 868 ಕಿಲೋಮೀಟರ್, ಕುಂದಾಪುರ 60 ಕಿಲೋಮೀಟರ್. ಈಗ ಲೈಟ್ ಹೌಸ್ ಬೀಚ್ ಚಲೋ ಅದಂತ ಹೇಳಕತ್ತದ. 17 ಕಿಲೋಮೀಟರ್ ಇಲ್ಲಿಂದ್ರೆ. ನೋಡೋಣ. ಪೂರ 4 ಲೈನ್ ರೋಡ್ ಅದ, ಎಲ್ಲ ಚಲೋ ಅದ. ನ್ಯಾಷನಲ್ ಹೈವೇ 66. ರೈಟ್ ತೊಗೊಂಡು ನಾಲ್ಕೂವರೆ ಕಿಲೋಮೀಟರ್ ಹೋದರೆ ನಮ್ಮ ಬೀಚ್ ಬರ್ತದ. ಬಂದಾಯಿತು ಲೈಟ್ ಹೌಸ್ ಬೀಚ್. ನೋಡಿ, ಪಬ್ಲಿಕ್ ಇಲ್ಲ, ಗಾಡಿ ಇಳಿಸೋಕೆ ಜಾಗನೂ ಇಲ್ಲ. ಮುಂದಕ್ಕೆ ಹೋಗಿ ನೋಡೋಣ, ಜಾಗ ಇದ್ರೆ ಗಾಡಿ ಇಳಿಸ್ತೀನಿ. ಪಬ್ಲಿಕ್ಕೇ ಇಲ್ಲ ಇಲ್ಲಿ. ನೀಟ್ ಅದ ಬೀಚ್. ಓಕೆ, ಬೀಚ್ ಆಯಿತು. ಲೈಟ್ ಹೌಸ್ ಬೀಚ್ ಅಂತ ಗೂಗಲ್ನಾಗ ನೋಡಿದ್ರೆ ಸಿಗ್ತದೆ ನಮ್ಗೆ. ಇಲ್ಲಾಂದರೆ ಮುರುಡೇಶ್ವರ ಅಂದರೆ ಬಕ್ಕಲ್ ಸರ್ಕಲ್ ಬರ್ಬೋದು. ರೈಟ್ ತೊಗೋಬೇಕು. ರೈಟ್ ತೊಗೊಂಡು ಒಂದು 4 ಕಿಲೋಮೀಟ್ರ್ ಹೋದರೆ ನಿಮಗೆ ಹಾರ್ಬರ್ ಬರ್ತದೆ. ಹಾರ್ಬರ್ ಬಗ್ಲಾಗ ಬೀಚ್ ಅದ. ಸೂಪರ್ ಬೀಚು, ಪ್ಯೂರ್ ಬೀಚ್. ಒಂದಿಷ್ಟು ಗಾರ್ಬೇಜ್ ಇಲ್ಲ, ಕಸ ಇಲ್ಲ. ಜನ ತುಂಬ ಕಡಿಮೆ ಅಂತ ಇಲ್ಲಿ ಬರೋದು.
ಸೊ ವೀಕ್ಷಕರೇ, ಗೋಕರ್ಣ ಆಗಲಿ ಮುರುಡೇಶ್ವರ ಆಗಲಿ ಅಂಥ ಕಡೆ ಹೋದರೆ ನಿಮಗೆ ವಾಟರ್ ಗೇಮ್ಸ್ ಸಿಗ್ತವೆ. ಇಲ್ಲಿ ಅವಿಲ್ಲ, ಮೇನ್ ಡಿಫ್ರೆನ್ಸ್ ನಿಮಗೆ. ಆದರೆ ನಿಮಗೆ ಫುಲ್ ಟೈಮ್ ಪಾಸ್ ಆಗೋಕ್ಕೆ, ಫುಲ್ ಟೈಮ್ ನೀವು ಆಟ ಆಡೋಕೆ, ಎಂಜಾಯ್ ಮಾಡಲಿಕ್ಕೆ ಸೋಲೋ ಆಗಿ ಅಂದರೆ ಈ ಬೀಚ್ ನಿಮಗೆ ಕರೆಕ್ಟಾಗಿರ್ತದೆ. ಡಿಸ್ಟರ್ಬೆನ್ಸ್ ಇರಲ್ಲ, ಯಾರು ಬರೋರು ಹೋಗೋದಕ್ಕೆ ಕಡಿಮೆ, ಬೀಚ್ನಲ್ಲಿ ಆಡ್ಬೋದು ನೀವು. ಈಗ ಹೋಗ್ತೀನಿ, ಚೈನ್ ಲೂಸ್ ಆಗಿದೆ, ಬತ್ಕಲ್ಲಲ್ಲಿ ಮೆಕ್ಯಾನಿಕ್ ತೋರಿಸ್ಬಿಟ್ಟು ಟೈಟ್ ಮಾಡಿಸ್ಕೊಂಡು ರೈಟ್ ಮಾಡಿ ಸೀದಾ ಗೋಕರ್ಣ ಹೋಗೋದು. ಮುಂದೆ ಆ ಕಲ್ಯಾಣ ಮತ್ತು ನಾನು ನಿಮಗೆ ಗೋಕರ್ಣದಲ್ಲಿ ಕಲಿತೀನಿ. ಓಕೆ, ಚೈನ್ ಟೈಟ್ ಆಯಿತು, ಬ್ರೇಕ್ ಟೈಟ್ ಆಯಿತು. ಇದು ಬತ್ಕಲ್ ಸಿಟಿ. ಈಗ ಬತ್ಕಲ್ಲಿಂದ ಸೀದಾ ಗೋಕರ್ಣ. ಸಾಯಂಕಾಲ ಗೋಕರ್ಣ ಬೀಚ್, ಮೇನ್ ಬೀಚ್ ಅಥವಾ ಓಮ್ ಬೀಚ್. ಇವತ್ತು ಓಮ್ ಬೀಚ್ ಮತ್ತು ಕುಂಡ್ಲೆ ಬೀಚ್ ಮುಗಿಸ್ಕೊಂಡು ಸನ್ಸೆಟ್ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಲ್ಯಾಪ್ಸ್ನಲ್ಲಿ ಸಿಕ್ಕಂದರೆ ನೋಡ್ತೀವಿ ವಿಡಿಯೋನ ಎಂಡಿನ ತನಕ. ಇಷ್ಟ ಬಂತ ವೀಕ್ಷಕರೇ? ಟ್ರೈ ಮಾಡಿದ್ದೀನಿ ಫಸ್ಟ್ ಟೈಮ್ ಲ್ಯಾಪ್ಸ್. ಇಷ್ಟ ಬಂದಿದ್ರೆ, ಈ ವಿಡಿಯೋ ಇಷ್ಟ ನೋಡಿರೋದಕ್ಕೆ ಇಷ್ಟ ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾನು ನಿಮ್ಮ ವೆಂಕಯ್ಯ ಸುರ್ಪುರ್. ಈಗ ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ರೆಸ್ಟ್ ತೊಗೊಳ್ಳೋದು. ಸೊ ಹ್ಯಾವ್ ಎ ನೈಸ್ ಡೇ. ರೆಸ್ಟ್, ಟೇಕ್ ಕೇರ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್. ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್